ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈ ನೋಡಕ್ ಆಯ್ತಿಲ್ವೇ? ನೀನ್ ಮುಗಿಸ್ಬಿಡ್ರಿ, ಕಿಚನ್ ಕ್ಲೀನ್ ಮಾಡ್ಬಿಡ್ರಿ. ಅಲ್ಲಿ ಬೆಳಗ್ಗೆ ಮಾಡ್ತೀವಿ. ಯಾಕೆ ಸುತ್ತಾಗಿದೆ ಕಣೋಗಿ. ಏನು ಆರತಕ್ಕ ನಗಿಕ್ ಹೋಗಿದ್ರಾ? ಇವಾಗ ಮಾಡ್ಲೇಬೇಕು, ಮಾಡ್ಬೇಕು. ಏನು ಮದ್ದು ನೀನ್ ಹಾಕಿ ತೋರ್ಸಮ್ಮ ಕ್ಯಾಪ್ಟನ್. ಯಾರ್ ಕೇಳ್ತಿದ್ಯಾ? ನಿನಗೆ ನಿನಗೆ ನಾನ್ ಹಂಗೆ ಮಾತಾಡ್ತೀನಿ. ಕೆಲಸ ಮಾಡಿಲ್ಲ ಅಂದ್ರೆ ನನ್ನ ಏನ್ ಹೇಳಿದ್ರಿ? ಮಾಡಲ್ಲ. ಅವಾಗ ನೈಟ್ ಇವತ್ತು ಮಲ್ಕ ಬಿಟ್ರೆ ಹೇಳ್ದಂಗೆ ಕೇಳ್ತೀನಿ. ಹದಿನಾಲ್ಕನೇ ವಾರದಲ್ಲಿದ್ದೀವಿ. ಅವತ್ತು ರಘುನ ಕಂಡೆ, ಬಟ್ ಇವತ್ತು ಒಂದು ಮಗುನ ನೋಡ್ತಾರ. ಇವೆಲ್ಲ ಮಾಮೂಲು. ಕಂಟ್ರೋಲ್ ಈ ಮನೇಲಿ ರಘುವಣ್ಣ ಅಂತಾರೆ. ನನಗೂ ರಘುವಣ್ಣ ಅಂತ ಕರಿಬೇಕು ಅಂತ ಅನ್ಸುತ್ತೆ. ಆಸ್ ಎ ಪರ್ಸನ್ ಅವರು ತುಂಬಾ ಇಷ್ಟ ನನಗೆ. ಅವರು ನನ್ನನ್ನು ಅರ್ಥ ಮಾಡ್ಕೊಂಡ್ರು, ನಾನು ಅವ್ರನ್ನ ಅರ್ಥ ಮಾಡ್ಕೊಂಡ್ರು. ಅಯ್ಯೋ, ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈ ನೋಡಕ್ ಆಯ್ತಿಲ್ವೇ? ನಮ್ಮ ಅಜ್ಜಿ ಒಂದ್ ಕಣ್ಣಿರ್ಲಿಲ್ಲ, ಆಮೇಲೆ ತುಂಬಾ ವಯಸ್ಸಾಗ್ಬಿಟ್ಟಿತ್ತು. ಇವ್ರು ಏನ್ ಮಾಡ್ರು, ಬ್ಯಾನರ್ ಶ್ರದ್ಧಾಂಜಲಿ ಬ್ಯಾನರ್ ಹಾಕಿಸ್ಬೇಕಲ್ಲ, ಬ್ಯಾನರ್ ಮಾಡಿಸ್ಕೋಬೇಕು ಅಂತ ಕಳ್ಸಿದ್ರು. ನಮ್ಮ ಅಜ್ಜಿ ನಿಂತಿದ್ರು ಫೋಟೋದಲ್ಲಿ, ಫೋಟೋ ಕಳ್ಸಿದ್ರು. ನಮ್ಮಮ್ಮ ಚೆನ್ನಾಗಿ ಕಾಣಿಸ್ತಾ ಇಲ್ವಲ್ಲ ಅನ್ಬಿಟ್ಟು ಫೋಟೋ ಕೊಟ್ಟೆ. ಅಣ್ಣ ಕಣ್ಣು ಹಾಕು ಅಂದ್ಬಿಟ್ಟು ಹಿಂದಿ ಹೀರೋಯಿನ್ ಕಣ್ಣು ಹಾಕಿಸ್ತೆ ನಮ್ಮ ಅಜ್ಜಿಗೆ. ಕಣ್ಣು ಹಾಕು ಅಂದ್ಬಿಟ್ಟು ಹಿಂದಿ ಹೀರೋಯಿನ್ ಕಣ್ಣು ಹಾಕಿಸ್ತೆ ನಮ್ಮ ಅಜ್ಜಿಗೆ. ಕಣ್ಣಿರ್ಲಿಲ್ವಲ್ಲ ಜಾಗಕ್ಕೆ 2 ಕಣ್ಣು ಹಾಕಿಸ್ತೆ, ಉಬ್ಬ ಹಾಕಿಸ್ತೆ. ತಿರ್ಗಿ ತುಟಿ ಇನ್ನೊಬ್ರದ್ದು ಕಟ್ ಮಾಡಿ ತೆಲುಗು ಹೀರೋಯಿನ್ ತಂದು ತುಟಿ ಹಾಕಿಸ್ತೆ. ಈ ಚೆನ್ನಾಗಿ ನಮ್ಮ ಅಪ್ಪ ಕಟ್ಬಿಟ್ಟು ಬಂದ್ಬಿಟ್ಟವಿ ಬ್ಯಾನರ್. ನಮ್ಮ ಅಪ್ಪನು ನಮ್ ದೊಡ್ಡಪ್ಪನು ಬಂದ್ರು. ಊರಲ್ಲಿ ಯಾರೋ ಬ್ಯಾನರ್ ಸತ್ತಕಿರೋರು ಹೆಂಗ ಅವ್ರು, ಇನ್ನೊಬ್ರು ಯಾರು ಯಾಕಪ್ಪ ಆ ಸ್ಕೂಲ್ ಮನೆ ತಾವ್ ಬ್ಯಾನರ್ ಹಾಕಿದ್ರು. ಯಾರೊಬ್ರು ಊರಲ್ಲಿ ಬೇರೆಯವ್ರು ಸತ್ತಬಿಟ್ಟವ್ರು. ಎಲ್ಲ ನಮ್ಮ ಅಜ್ಜಿನ ಇವನು 12 ವಾರ ತನಕ ಕೆಲಸ ಮಾಡ್ಕೊಳ್ದೇನೆ ಬಂದ್ಬಿಟ್ಟ. ಇವಾಗ ಕ್ಯಾಪ್ಟನ್ ಇನ್ನೇನ್ ಕೆಲಸ ಮಾಡ್ತಾನೆ? ಇನ್ನೇನ್ ಮಾಡ್ತಾನೆ? ಏನು ಕೆಲಸ ಮಾಡ್ಕೊಂಡ್ ಬರ್ದೇನೆ 12 ವಾರ ಬಂದ್ಬಿಟ್ಟ. ನಾವೆಲ್ಲ ಕೆಲಸ ಮಾಡಿ ಇದು ಅಲ್ಲ, ಎಲ್ಲ ಮಾಡಿ ಲಾಸ್ಟಿಗೆ ಇದು ವ್ಯಕ್ತಿತ್ವದ ಆಟ. ಇದೆಲ್ಲ ಕೌಂಟ್ ಆಗಲ್ಲ. ಟಾಸ್ಕ್ ನಾವು ಸ್ಟ್ರಾಂಗ್ ಆಗಿ ಆಡೋದೇ ತಪ್ಪು. ಟಾಸ್ಕ್ ಅಲ್ಲಿ ನಾವು ಸ್ಟ್ರಾಂಗ್ ಆಗಿ ಆಡೋದೇ ತಪ್ಪು. ಟಾಸ್ಕ್ ಅಲ್ಲಿ ನಾವು ಸ್ಟ್ರಾಂಗ್ ಇರೋದೇ ತಪ್ಪು. ಏನಂತೆ ಯಾರಂತೆ ಬಿರುವಂತು. ಇದು ಬೇರೆ ಸೈಲೆಂಟ್ ಆಗಿ ಕೆಲಸ ಮಾಡ್ಬೇಕು. ಈ ಮನೆಯಲ್ಲಿ ಮಾತಾಡಂಗಿಲ್ಲ. ಪಾಪ ಮಲಗಿದಾರಲ್ಲ ಎಲ್ಲ. ದಿವಾಲಿಗೆ ಫುಲ್ಜೋಡಿ ಪಾಪ ಸುಸ್ತಾಗಿಲ್ಲ. ನಾವು ಡಿಸ್ಟರ್ಬ್ ಮಾಡಬಾರ್ದು. ಡಿಸ್ಟರ್ಬ್ ಮಾಡ್ಬಿಡ್ರೋ, ಪಾಪ ಎಲ್ಲ ಕೆಲಸ ಮಾಡಿ ಮಲಗಿದಾರೆ. ಅಂತ ಹೇಳಿದ್ರಲ್ವಾ, ಇಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮ ಹೆಸರೇನ್ರಿ? ಒಬ್ಬ ಮೋನಿಕಾ. ನನ್ನ ಮೋನಿಕಾ. ಏನೇನಿದೆ ಅಂತ ಹೇಳಿ. ಏನಿದೆ ಅಂತ ಆಸ್ತಿಗಳ ವಿವರ: 145 ಎಕರೆ ಜಮೀನ್ಸ್, ರಾಜಾಜಿನಗರ 2 ಹೌಸ್. ಅಲ್ಲ, ಮಲ್ಲೇಶ ಅಲ್ಲಿ ಶಿಫ್ಟ್ ಮಾಡ್ದು ಈಗ. ವಿಜಯನಗರ 4 ಫ್ಲಾಟ್ಸ್ ಎಲ್ಲ ಇದೆ. ನಿಮ್ಗೆ ಏನ್ ಬೇಕು ಹೇಳಿ, ಎಲ್ಲ ನಿಮ್ಗೆ ಏನೇನ್ ಬೇಕು ಎಲ್ಲ ಇದೆ. ಡೋಂಟ್ ವರಿ. ಆದ್ರೆ ಅದು ಯಾವ್ದು ನಂದಲ್ಲ. ಮೋನಿಕಾ, ಬೇಡ ನಿಂಗೆ ಆತಂಕ, ಜೊತೆ ಇರ್ತೀನಿ ಕೊನೆ ತನಕ. ಬಾ ನನ್ ಜೊತೆ. ಬೇರೆಯವ್ರು ಇಷ್ಟು ಆಸ್ತಿ ಇದೆ, ಆದ್ರೆ ಅವ್ರ ಹತ್ರ ಒಂದಿಲ್ಲ. ಏನ್ ಹೇಳಿ? ಇಲ್ಲ, ನನಗೆ KGF ಸಿನಿಮಾ ನೋಡೋ ಮೇಲೆ ಬಾಚಣಿಗೆ ಯೂಸ್ ಮಾಡದೆ ಬಿಟ್ಬಿಟ್ಟೆ. ಗಿಲ್ಲಿದ್ ಯಾವಾಗ್ಲೂ ನೋಡ್ತೀವಿ ಡ್ಯಾನ್ಸ್ಗಳು. ಅಯ್ಯೋ, ನಾನ್ ಸುಮ್ನೆ ಒಬ್ಳೇ ಇರ್ತೀನಿ.
ನೆನ್ಸ್ಕೊಂಡಾಗೆಲ್ಲ ಒಂದು ಜ್ಞಾಪಕ ಬರುತ್ತೆ. ಹೌದಾ? ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು. ನಮ್ಮಪ್ಪ ರಾಜ, ಕೊತ್ತಂಬರಿ ಕೊತ್ತಂಬರಿ ಬೀಜ. ನೀವಿಬ್ರು ಅಲ್ಲಲ್ಲ ಅದೇನೋ ಹೇಳ್ತಾನೆ, ಕೊತ್ತಂಬರಿ ಅಲ್ಲ ಅದೇನೋ ಹೇಳ್ತಾನಲ್ಲಮ್ಮ, ನೀವಿಬ್ರು ಅವನ್ ಕೈಲಿ ಹೇಳಿಸ್ತೀನಿ. ಹೌದಾ? ನಮ್ಮನ್ ರೇಗ್ಸದ ಅವನು. ಹೌದು ಅಲ್ಲ, ನಿಮ್ಗೆ ಹೇಳ್ತಾನಲ್ಲ, ಏನೇನೋ ಹೇಳ್ತಾನೆ. ದೊಡವ ದೊಡವ ದೋಸೆ ಕೊಡು, ನಮ್ಗೆ ಏನೇನೆಲ್ಲ ಹೆಸರಿಟ್ಟಿರೋದ್ ಗೊತ್ತಾ ಅವನು? ಕೊಡು. ಏನೇನ್ ಹೆಸರಿಟ್ಟಿದ ಗೊತ್ತಾನೆ? ಇದು ಏನೋ ಅನ್ನಪೂರ್ಣೇಶ್ವರಿ. ಅನ್ನಮ್ಮ. ನಾನು ಇಷ್ಟ ದಿನ ನೀನ್ ಬರೀ ಬೇರೆ ಬೇರೆ ಕರಿತಾ ಇದ್ದಲ್ಲೋ ಗಿಲ್ಲಿ, ಏನ್ ಹೊಸದಾಗ ಕರಿತಿದ್ಯಾ ಇವಾಗ? ಅನ್ನಪೂರ್ಣೇಶ್ವರಿ ಪಾಪ. ಅದೇ ಅದೇ ಅನ್ನಪೂರ್ಣೇಶ್ವರಿ ಅಂತ ಹೇಳ್ತಾ ಇದ್ದ. ಹೇಳ್ತಾನೆ ಏನೇನೋ ಎಲ್ಲ ಹೇಳ್ತಾ ಇರ್ತಾನೆ. ನಮ್ಮನೆಯಲ್ಲಿ ಯಾಕೆ ಕರ್ಕೊಂಡ್ ಬಂದ್ರು ಗೊತ್ತಿಲ್ಲ, ನಾವಿಲ್ಲಿ ಯಾಕೆ ಉಳ್ಕೊಂಡಿದೀವಿ ಗೊತ್ತಿಲ್ಲ, ಇಲ್ಲಿಂದ ಯಾರು ಹೊರಗಡೆ ಹೋಗಿದ್ದಾರೆ ಗೊತ್ತಿಲ್ಲ, ಅವ್ರು ಯಾಕೆ ಹೊರಗಡೆ ಹೋಗಿದಾರೆ ಅನ್ನೋ ಕಾರಣನೂ ಅವ್ರಿಗೆ ಗೊತ್ತು. ಹೊರಗಡೆ ಹೋಗಿದ್ದಾರೆ, ಇಲ್ಲಿ ಸ್ನೇಹಿತರಲ್ಲ, ಶತ್ರುಗಳೇ ಅಲ್ಲ. ಏನಾಗ್ತದೆ ಇಲ್ಲಿ ಗೊತ್ತಿಲ್ಲ, ಏನಾಗಬಹುದು ಅದು ಗೊತ್ತಿಲ್ಲ. ಆದ ಮೇಲೆ ಯಾಕಾಯ್ತು ಅಂತದ್ದು ಗೊತ್ತಿಲ್ಲ, ಎಲ್ಲವೂ ಅವರ ಲೀಲೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ. ನಮ್ಮ ಅಪ್ಪ ಫಸ್ಟ್ ಬರ್ಬೇಕಾದ್ರೆ ನಿಧಾನಕ್ ಬಂದ. ಅಲ್ಲಿ ಪಕ್ಕದಲ್ಲಿ ಇದ್ದವನು ಈ ಕಡೆ ನೋಡ್ದ, ನೋಡ್ಬಿಟ್ಟು ನಿಮ್ಮ ಅಪ್ಪ ಬಂದಂತೆ. ನಮ್ಮ ಅಪ್ಪ ಓಡ್ಬಂದು ನಮ್ಮವ್ವ ರೆಫ್ರಿ, ಮನೇಲಿ ನಮ್ಮವ್ವನೇ ರೆಫ್ರಿ. 1 2 3 ಮಾಡೋರ ನಮ್ಮವ್ವ. ನಮ್ಮಪ್ಪ ನಮ್ಮವ್ವ ಅಡಿಗೆ ಮಾಡ್ತಾ ಇರೋರು. ಹೋಗ್ಬಂದು 1 2 3 ಅನ್ನುತ್ತೀರಿಗ ಇನ್ನೊಂದ್ಸತಿ. ನಮ್ಮ ಮನೇಲಿ ದಿವಾನ್ ಕಟ್ಟಿತ್ತು, ನೈಟು ದಿವಾನ್ ಕಟ್ ಮಾಮೂಲಿ. ಪಕ್ಕ ಪಕ್ಕ ಅಂತ ನಗ್ತಾ ಇದ್ವಿ. ಎಲ್ಲ ಮಲಗಿದ್ರು ಮನೇಲಿ. ಮಾಮೂಲಿ ಟಿವಿ ಸೌಂಡ್ ಜಾಸ್ತಿ ಕೊಟ್ಬಿಡುದು. ಮನ ಅಪ್ಪ ಎಲ್ಲ ಮಲಗಿದ್ರು. ನಾನು ಟಿವಿ ಸೌಂಡ್ ಜಾಸ್ತಿ ಕೊಡ್ತಾನೆ ಸುಮ್ಮನೆ ಕೇಳ್ತಿದ್ದೆ. ಒಂದ್ಸಲ ಹೇಳಿದ್ರೆ ನಮ್ಮಪ್ಪ ನಿಲ್ಸೋ, ಕಮ್ಮಿ ಕೊಡು ಅಂತ. ಜಾಸ್ತಿ ಕೊಟ್ಟೆ, ಕಮ್ಮಿ ಕೊಟ್ಟು ತಿರ್ಗಿ ಜಾಸ್ತಿ ಕೊಟ್ಟೆ. ನಿನಗೆ ಹೇಳ್ತಾರ ನಿಲ್ಸು ಅಂದ. ಹಿಂಗಿರ್ತದೆ. ನಾನು ಹಿಂಗ್ ಮಲಗಿದ್ದೆ. ನಮ್ಮ ಅಪ್ಪ ಕತ್ತನ್ ಪಟ್ಟಿ ಹಿಡಿದು ಎತ್ಬಿಡುದು. ನಮ್ಮ ಅಪ್ಪ ಎಲ್ಲ ಫುಟ್ಬಾಲ್ ತರ ನಾವು ಯೂಸ್ ಮಾಡ್ತೀವಿ.